ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಹಿಂದಿ ಹಾಗೂ ಬೆಂಗಾಲಿ ಭಾಷೆಯಲ್ಲಿ ಬಿಡುಗಡೆಯಾಗಿದ್ದ ಕೋಜ್ ಎಂಬ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದು ದಿನ ಒಂದು ನಿರ್ಜನ ಪ್ರದೇಶದಲ್ಲಿರುವ ಮನೆಯ ಒಳಗಡೆಯಿಂದ ಒಬ್ಬಳು ಮಹಿಳೆ ತುಂಬಾನೇ ಜೋರಾಗಿ ಕಿರುಚಾಡ್ತಿರುವ ಶಬ್ದ ಬರ್ತಿದೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಬರುತ್ತೆ. ತಕ್ಷಣ ಚಿತ್ರದ ಹೀರೋ ಆಗಿರುವ ಪೊಲೀಸ್ ಆಫೀಸರ್ ಬೋಸ್ ಆ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಅದೊಂದು ಡಾಕ್ಟರ್ನ ಮನೆ ಅಂತ ಗೊತ್ತಾಗುತ್ತೆ. ವಿಚಾರಿಸಿದಾಗ ಏನಿಲ್ಲ, ಹುಷಾರಿಲ್ಲದ ನನ್ನ ಹೆಂಡತಿಗೆ ಇಂಜೆಕ್ಷನ್ ಕೊಡೋದಕ್ಕೆ ಅಂತ ಹೋದಾಗ ಜೋರಾಗಿ ಕಿರಿಚಿಕೊಂಡ್ಲು ಅಷ್ಟೇ, ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳಿ ಡೋರ್ ಅನ್ನ ಕ್ಲೋಸ್ ಮಾಡಿ ಬಿಡುತ್ತಾನೆ. ಬೋಸ್ಗೆ ಅನುಮಾನ ಬಂದು ಸುತ್ತಮುತ್ತ ವಾಸ ಮಾಡ್ತಿದ್ದ ಜನಗಳನ್ನ ವಿಚಾರಿಸಿದಾಗ ಇದುವರೆಗೂ ಆ ಡಾಕ್ಟರ್ನ ಹೆಂಡತಿಯನ್ನ ಯಾರು ಕೂಡ ನೋಡೇ ಇಲ್ಲ ಅಂತ ಗೊತ್ತಾಗುತ್ತೆ. ಸರಿ ಅಂತ ಬೋಸ್ ವಾಪಸ್ ಬರ್ತಾನೆ. ಆದ್ರೆ ಮರುದಿನ ಬೆಳಿಗ್ಗೆ ನೋಡಿದ್ರೆ ಆ ಡಾಕ್ಟರ್ ಪೊಲೀಸ್ ಸ್ಟೇಷನ್ಗೆ ಬಂದು ನನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಆ ಡಾಕ್ಟರ್ಗೆ ನಿಜವಾಗಿಯೂ ಹೆಂಡತಿ ಇದ್ದಾಳ ಅಥವಾ ಇಲ್ವಾ? ಅಷ್ಟಕ್ಕೂ ಆಗಾಗ ಆ ಡಾಕ್ಟರ್ನ ಮನೆಯ ಒಳಗಡೆಯಿಂದ ಕೇಳ್ತಿದ್ದ ಆ ಮಹಿಳೆಯ ಶಬ್ದ ಯಾರದ್ದು? ಚಿತ್ರದ ಹೀರೋ ಬೋಸ್ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಶಾಕಿಂಗ್ ಮರ್ಡರ್ ಮಿಸ್ಟ್ರಿಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಸಿಟಿಯ ಔಟ್ಸ್ಕರ್ಟ್ ನಲ್ಲಿ ಗಾಡಿಗಳನ್ನ ಚೆಕ್ ಮಾಡ್ತಿರುವ ಚಿತ್ರದ ಹೀರೋ ಪೊಲೀಸ್ ಆಫೀಸರ್ ಬೋಸ್ ನನ್ನ ನೋಡ್ತೀವಿ. ಆಗ ಜೋರಾಗಿ ಮಳೆ ಶುರುವಾದ ಕಾರಣ ಬೋಸ್ ಪಕ್ಕದಲ್ಲಿದ್ದ ಹೋಟೆಲ್ಗೆ ಹೋಗಿ ಊಟ ಮಾಡ್ತಿರುವಾಗ ಕಂಟ್ರೋಲ್ ರೂಮ್ ನಿಂದ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಅದೇನಂದ್ರೆ, ಸಿಟಿಯಿಂದ ಔಟ್ಸ್ಕರ್ಟ್ ನಲ್ಲಿರುವ ಪ್ರಶಾಂತ್ ಚೌಧರಿ ಎಂಬ ಡಾಕ್ಟರ್ನ ಮನೆಯ ಒಳಗಡೆಯಿಂದ ಮಹಿಳೆ ಜೋರಾಗಿ ಕಿರುಚಿಕೊಳ್ತಿರುವ ರೀತಿ ಶಬ್ದ ಬರ್ತಿದೆ ಅಂತ ಕಂಪ್ಲೇಂಟ್ ಬಂದಿದೆ. ತಕ್ಷಣ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಕಾನ್ಸ್ಟೇಬಲ್ ಗಳಿಗೆ ಡ್ಯೂಟಿ ಕಂಟಿನ್ಯೂ ಮಾಡೋದಕ್ಕೆ ಹೇಳಿ ತಕ್ಷಣವೇ ಬೋಸ್ ಆ ಡಾಕ್ಟರ್ ಪ್ರಶಾಂತ್ ಚೌಧರಿಯ ಮನೆಗೆ ಹೋಗ್ತಾನೆ. ಆ ಡಾಕ್ಟರ್ ನ ಮನೆ ಸಿಟಿಯಿಂದ ಔಟ್ಸ್ಕರ್ಟ್ ನಲ್ಲಿದ್ದ ಕಾರಣ ಆ ಏರಿಯಾದಲ್ಲಿ ಹೆಚ್ಚಾಗಿ ಮನೆಗಳು ಇರೋದಿಲ್ಲ. ಬೋಸ್ ಪದೇ ಪದೇ ಕಾಲಿಂಗ್ ಬೆಲ್ ಅನ್ನ ಪ್ರೆಸ್ ಮಾಡ್ತಾನೆ. ಆದ್ರೆ ಸ್ವಲ್ಪ ಸಮಯದವರೆಗೂ ಯಾರು ಬಂದು ಡೋರ್ ಅನ್ನೇ ಓಪನ್ ಮಾಡೋದಿಲ್ಲ. ಅನುಮಾನ ಬಂದು ಡೋರ್ ಅನ್ನ ಮುರಿದು ಒಳಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲೇ ಡಾಕ್ಟರ್ ಪ್ರಶಾಂತ್ ಚೌಧರಿ ಬಂದು ಡೋರ್ ಅನ್ನ ಓಪನ್ ಮಾಡ್ತಾನೆ. ನಿಮ್ಮ ಮನೆಯ ಒಳಗಡೆಯಿಂದ ಯಾರೋ ಮಹಿಳೆ ಜೋರಾಗಿ ಕೂಗಾಡ್ತಿರುವ ರೀತಿ ಶಬ್ದ ಬರ್ತಿದೆಯಂತೆ. ಮನೆಯಲ್ಲಿ ಯಾರ್ಯಾರಿದ್ದೀರಾ, ಒಳಗಡೆ ಏನ್ ನಡೀತಿದೆ ಅಂತ ವಿಚಾರಿಸ್ತಾನೆ. ಅದಕ್ಕೆ ಆ ಡಾಕ್ಟರ್ ಸ್ವಲ್ಪ ಗಾಬರಿಯಾಗಿ, ಸರ್ ಏನಿಲ್ಲ, ನನ್ನ ಹೆಂಡತಿಗೆ ಹುಷಾರಿಲ್ಲದ ಕಾರಣ ಇಂಜೆಕ್ಷನ್ ಕೊಡುವಾಗ ಸ್ವಲ್ಪ ಕೂಗಾಡದ್ಲು ಅಷ್ಟೇ. ಅದಕ್ಕೆ ಬೋಸ್ ಯಾವುದಕ್ಕೋ ನಿಮ್ಮ ಹೆಂಡತಿಯನ್ನ ಒಂದು ಸಾರಿ ನೋಡ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಆ ಡಾಕ್ಟರ್ ಮತ್ತಷ್ಟು ಗಾಬರಿಯಾಗಿ, ಇಲ್ಲ ಇಲ್ಲ, ನನ್ನ ಹೆಂಡತಿ ಈಗ ಮಲಗಿದ್ದಾಳೆ, ಆಕೆಗೆ ರೆಸ್ಟ್ ಬೇಕು ಅಂತ ಹೇಳಿ ಡೋರ್ ಅನ್ನ ಕ್ಲೋಸ್ ಮಾಡಿ ಬಿಡ್ತಾನೆ. ಆ ಡಾಕ್ಟರ್ನ ಬಿಹೇವಿಯರ್ ನೋಡಿದ ಬೋಸ್ಗೆ ಮತ್ತಷ್ಟು ಅನುಮಾನ ಶುರುವಾಗುತ್ತೆ. ಮೋಸ್ಟ್ಲಿ ಅಲ್ಲೇ ಹತ್ತಿರದಲ್ಲಿದ್ದ ಮನೆಯವರೇ ಕಂಪ್ಲೇಂಟ್ ಮಾಡಿರಬಹುದು ಅಂತ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಾಗ ಒಬ್ಬಳು ವಯಸ್ಸಾದ ಮಹಿಳೆ ಬಾಗಿಲನ್ನ ಓಪನ್ ಮಾಡ್ತಾಳೆ. ಆಕೆಯನ್ನ ವಿಚಾರಿಸಿದಾಗ್ಲೇ ಬೋಸ್ಗೆ ಗೊತ್ತಾಗುತ್ತೆ ಕಂಪ್ಲೇಂಟ್ ಮಾಡಿರೋದು ಆ ಮಹಿಳೆ ಅಲ್ಲ ಅಂತ. ನಂತರ ಆ ಡಾಕ್ಟರ್ ಹಾಗೂ ಅವನ ಹೆಂಡತಿಯ ಬಗ್ಗೆ ವಿಚಾರಿಸಿದಾಗ ಆಕೆ ಹೇಳೋದೇನಂದ್ರೆ, ಸರ್ ಆಗಾಗ ಆ ಗಂಡ ಹೆಂಡತಿ ಜೋರಾಗಿ ಜಗಳ ಮಾಡ್ತಿರುವ ಶಬ್ದ ಕೇಳ್ತಿರುತ್ತೆ. ಆದ್ರೆ ನಾನು ಇದುವರೆಗೂ ಆ ಡಾಕ್ಟರ್ನ ಹೆಂಡತಿಯನ್ನ ನೋಡೇ ಇಲ್ಲ ಅಂತ ಹೇಳ್ತಾಳೆ. ನಂತರ ಅಲ್ಲೇ ಇದ್ದ ಮತ್ತೊಂದು ಮನೆಗೆ ಹೋಗಿ ವಿಚಾರಿಸಿದಾಗ ಅಲ್ಲಿದ್ದ ವಯಸ್ಸಾಗಿದ್ದ ವ್ಯಕ್ತಿ ಕೂಡ ಅದನ್ನೇ ಹೇಳ್ತಾನೆ. ಅಂದ್ರೆ ಆತ ಕೂಡ ಆಗಾಗ ಆ ಗಂಡ ಹೆಂಡತಿ ಜೋರಾಗಿ ಜಗಳ ಮಾಡ್ತಿರುವ ಶಬ್ದವನ್ನ ಕೇಳಿಸಿಕೊಂಡಿರ್ತಾನೆ. ಆದ್ರೆ ಇದುವರೆಗೂ ಡಾಕ್ಟರ್ನ ಹೆಂಡತಿಯನ್ನ ನೋಡೇ ಇರೋದಿಲ್ಲ. ಹೀಗೆ ಜನರ ಮಾತುಗಳನ್ನ ಕೇಳಿದ ಬೋಸ್ಗೆ ವಿಚಿತ್ರ ಅನ್ಸುತ್ತೆ. ಒಂದು ವೇಳೆ ಡಾಕ್ಟರ್ನ ಹೆಂಡತಿ ಹೆಚ್ಚಾಗಿ ಹೊರಗಡೆ ಬರೋದಿಲ್ವೇನೋ ಅಂದುಕೊಂಡು ವಾಪಸ್ ಸ್ಟೇಷನ್ಗೆ ಬರ್ತಾನೆ. ಆದ್ರೆ ಕೆಲಸ ಮಾಡ್ತಿರುವಾಗ ಒಂದು ವೇಳೆ ಡಾಕ್ಟರ್ ಜಗಳ ಮಾಡ್ತಿರುವಾಗ ಕೋಪದಲ್ಲಿ ತನ್ನ ಹೆಂಡತಿಗೆ ಏನಾದ್ರೂ ಮಾಡಿರ್ಬಹುದಾ ಅಂತ ಅನುಮಾನ ಶುರುವಾಗುತ್ತೆ. ಆ ಡಾಕ್ಟರ್ಗೆ ಗೊತ್ತಾಗದ ಹಾಗೆ ಅವನನ್ನ ಅಬ್ಸರ್ವ್ ಮಾಡ್ಬೇಕು ಅಂತ ಆ ದಿನ ರಾತ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗದೆ ಸೀದಾ ಆ ಡಾಕ್ಟರ್ನ ಮನೆಯ ಬಳಿ ಬರ್ತಾನೆ. ತನ್ನ ಜೀಪನ್ನ ದೂರದಲ್ಲಿ ಪಾರ್ಕ್ ಮಾಡಿ ಆ ಡಾಕ್ಟರ್ನ ಹೆಂಡತಿ ಏನಾದ್ರೂ ಕಾಣಿಸ್ತಾಳಂತ ತುಂಬಾ ಹೊತ್ತು ಅಬ್ಸರ್ವ್ ಮಾಡ್ತಾನೆ. ತುಂಬಾ ಹೊತ್ತು ಅಬ್ಸರ್ವ್ ಮಾಡಿದ್ರು ಕೂಡ ಮನೆಯಲ್ಲಿ ಆ ಡಾಕ್ಟರ್ನ ಹೆಂಡತಿಯಾಗ್ಲಿ ಅವಳ ಮಾತುಗಳಾಗ್ಲಿ ಕೇಳಿಸೋದೇ ಇಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಬೋಸ್ ಎಂದಿನಂತೆ ರೆಡಿಯಾಗಿ ಸ್ಟೇಷನ್ಗೆ ಬಂದಾಗ ಆ ಡಾಕ್ಟರ್ ಪ್ರಶಾಂತ್ ಆಲ್ರೆಡಿ ಸ್ಟೇಷನ್ಗೆ ಬಂದು ಕಾನ್ಸ್ಟೇಬಲ್ ಜೊತೆ ಏನನ್ನೋ ಮಾತನಾಡ್ತಿರ್ತಾನೆ. ಏನ್ ವಿಷಯ ಅಂತ ವಿಚಾರಿಸಿದಾಗ ತುಂಬಾನೇ ಟೆನ್ಷನ್ ಆಗಿದ್ದ ಆ ಡಾಕ್ಟರ್ ಪ್ರಶಾಂತ್, ಸರ್ ನೆನ್ನೆ ಸಾಯಂಕಾಲದಿಂದ ನನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಆ ಪ್ರಶಾಂತ್ ನ ಮಾತುಗಳನ್ನ ಕೇಳಿದ ಬೋಸ್ಗೆ ಶಾಕ್ ಆಗುತ್ತೆ. ಏನೋ ನಿಮ್ಮ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳ? ನಿನ್ನೆ ನಾನು ಮನೆಗೆ ಬಂದಾಗ ನಿಮ್ಮ ಹೆಂಡತಿ ಹುಷಾರಿಲ್ಲದೆ ಮಲಗಿದ್ದಾಳೆ ಅಂತ ಹೇಳಿದ್ರಲ್ವಾ?
ಹೌದು ಸರ್, ಆಕೆಗೆ ಹುಷಾರಿಲ್ಲ ಅಂತ ಮಲಗಿದ್ಲು. ಆದ್ರೆ ನಿನ್ನೆ ಸಾಯಂಕಾಲ ಸ್ವಲ್ಪ ಕೆಲ್ಸ ಇತ್ತು ಅಂತ ನಾನು ಹೊರಗಡೆ ಹೋಗಿದ್ದೆ. ಸ್ವಲ್ಪ ಸಮಯದ ನಂತರ ವಾಪಸ್ ಮನೆಗೆ ಬಂದು ನೋಡಿದ್ರೆ ನನ್ನ ಹೆಂಡತಿ ಮನೆಯಿಂದ ಮಿಸ್ಸಿಂಗ್ ಆಗಿದ್ಲು ಅಂತ ಹೇಳ್ತಾನೆ. ಈಗ ಡಾಕ್ಟರ್ನ ಬಿಹೇವಿಯರ್ ಅನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ ಬಾಸ್ಗೆ ಮತ್ತಷ್ಟು ಅನುಮಾನ ಶುರುವಾಗುತ್ತೆ. ಖಂಡಿತ ಈ ಪ್ರಶಾಂತೆ ತನ್ನ ಹೆಂಡತಿಗೆ ಏನೋ ಮಾಡಿ ಆಕೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಇಲ್ಲಿಗೆ ಬಂದು ನಾಟಕ ಮಾಡ್ತಿದ್ದಾನೆ. ಸರಿ, ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ನಿಮ್ಮ ಮನೆಯನ್ನ ಚೆಕ್ ಮಾಡ್ಬೇಕು ಅಂತ ತಕ್ಷಣ ಅವನ ಜೊತೆ ಮನೆಗೆ ಹೋಗ್ತಾನೆ. ಡಾಕ್ಟರ್, ನಿಮಗೂ ನಿಮ್ಮ ಹೆಂಡತಿಗೂ ಏನಾದ್ರೂ ಜಗಳ ಆಗಿತ್ತ ಅಂತ ವಿಚಾರಿಸ್ತಾನೆ. ಅದಕ್ಕೆ ಪ್ರಶಾಂತ್ ಹೇಳ್ತಾನೆ, ಸರ್, ಗಂಡ ಹೆಂಡತಿ ಅಂದ ಮೇಲೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತಲ್ವಾ. ಬೋಸ್ ಇವನ ಜೊತೆ ಮಾತನಾಡುತ್ತಲೇ ಮನೆಯಲ್ಲಿ ಇವರಿಬ್ಬರ ಫೋಟೋ ಏನಾದ್ರೂ ಇದೆಯಾ ಅಂತ ಹುಡುಕ್ತಾನೆ. ಆದ್ರೆ ಎಲ್ಲೂ ಕೂಡ ಇವರಿಬ್ಬರು ಒಟ್ಟಿಗೆ ನಿಂತಿರುವ ಫೋಟೋಸ್ಗಳೇ ಕಾಣಿಸೋದಿಲ್ಲ. ನಿಮ್ಮ ಹೆಂಡತಿಯನ್ನ ಹುಡುಕೋದಕ್ಕೆ ಯಾವ್ದಾದ್ರು ಫೋಟೋ ಇದ್ರೆ ಕೊಡಿ ಅಂತ ಹೇಳಿದಾಗ ಪ್ರಶಾಂತ್ ಒಂದು ಸಣ್ಣ ಪಾಸ್ಪೋರ್ಟ್ ಸೈಜ್ ನ ಫೋಟೋವನ್ನ ಕೊಡ್ತಾನೆ. ಅದನ್ನ ನೋಡಿದ ಬೋಸ್, ಏನ್ ಸರ್, ನಿಮ್ಮ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳ್ತಿದ್ದೀರಾ, ನೋಡಿದ್ರೆ ಯಾವುದೋ ಪಾಸ್ಪೋರ್ಟ್ ಸೈಜ್ ನ ಫೋಟೋವನ್ನ ಕೊಡ್ತಿದ್ದೀರಲ್ಲ, ನಿಮ್ಮ ಬಳಿ ನಿಮ್ಮ ಹೆಂಡತಿ ಜೊತೆ ಇರುವ ಯಾವುದೇ ಫೋಟೋನೇ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಹೇಳ್ತಾನೆ, ಇಲ್ಲ ಸರ್, ರೀಸೆಂಟ್ಲಿ ಮನೆ ಶಿಫ್ಟ್ ಮಾಡುವಾಗ ಹಳೆಯ ಫೋಟೋಸ್ ಗಳೆಲ್ಲ ಮಿಸ್ ಆಗಿದೆ, ಸದ್ಯಕ್ಕೆ ಇದೇ ಫೋಟೋ ಇರೋದು ಅಂತ ಕೊಡ್ತಾನೆ. ಪ್ರಶಾಂತ್ ನ ಬಿಹೇವಿಯರ್ ನೋಡಿದ ಬೋಸ್ಗೆ ಖಂಡಿತ ಈತ ಏನನ್ನೋ ಮುಚ್ಚಿಡ್ತಿದ್ದಾನೆ. ಇವನನ್ನೇ ಎನ್ಕ್ವೈರಿ ಮಾಡಿದ್ರೆ ಏನಾದ್ರೂ ಗೊತ್ತಾಗ್ಬೋದು ಅಂತ, ಸರಿ ನಿಮ್ಮ ಹೆಂಡತಿಯ ಮೊಬೈಲ್ ನಂಬರ್ ನಾದ್ರೂ ಕೊಡಿ ಅಂತ ಅದನ್ನ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಸ್ಟೇಷನ್ಗೆ ಬರ್ತಾನೆ. ತಕ್ಷಣ ಆ ಡಾಕ್ಟರ್ ಹೆಂಡತಿಯ ಕಾಲ್ ಹಿಸ್ಟರಿಯನ್ನ ಹಾಗೂ ಆಕೆ ಕೊನೆಯದಾಗಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ಲು ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಾನೆ. ನಂತರ ಆ ಡಾಕ್ಟರ್ನ ಮನೆಯಿಂದ ಯಾರೋ ಮಹಿಳೆ ಕಿರ್ಚಾಡ್ತಿರುವ ರೀತಿ ಶಬ್ದ ಬರ್ತಿದೆ ಅಂತ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ ಆ ವ್ಯಕ್ತಿಯನ್ನ ಕೂಡ ಸ್ಟೇಷನ್ಗೆ ಕರೆಸೋದಕ್ಕೆ ಹೇಳ್ತಾನೆ. ಈಗ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ ಬೋಸ್ ಮೊದಲಿಗೆ ಡಾಕ್ಟರ್ ಪ್ರಶಾಂತ್ ಇಲ್ಲದಿರುವ ಸಮಯದಲ್ಲಿ ಆತ ಕೆಲಸ ಮಾಡ್ತಿರುವ ಹಾಸ್ಪಿಟಲ್ಗೆ ಹೋಗ್ತಾನೆ. ಆ ಸಮಯದಲ್ಲಿ ಹಾಸ್ಪಿಟಲ್ ನ ಇನ್ಚಾರ್ಜ್ ಆಗಿರುವ ಸೀನಿಯರ್ ಡಾಕ್ಟರ್ ರಜೆಯಲ್ಲಿ ಇದ್ದ ಕಾರಣ ಅವರ ಮನೆಯ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಆ ಪ್ರಶಾಂತ್ ಕೊಟ್ಟಿದ್ದ ಫೋಟೋವನ್ನ ಆ ಡಾಕ್ಟರ್ಗೆ ತೋರಿಸಿ ವಿಚಾರಿಸಿದಾಗ ಆತ ಹೇಳುತ್ತೇನೆಂದ್ರೆ, ಸರ್, ಇವರು ನಮ್ಮ ಡಾಕ್ಟರ್ ಪ್ರಶಾಂತ್ ಅವರ ಹೆಂಡತಿ ಅಲ್ವಾ, ಏನ್ ವಿಷಯ ಸರ್, ಇವರ ಬಗ್ಗೆ ಯಾಕೆ ವಿಚಾರಿಸ್ತಿದ್ದೀರಾ ಅಂತ ಕೇಳ್ತಾರೆ. ಬೋಸ್ ನಡೆದದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಸರ್, ಇವರನ್ನ ಡೈರೆಕ್ಟ್ ಆಗಿ ನೋಡಿದಿರಾ ಅಂತ ಕೇಳಿದಾಗ, ಹೌದು ಸರ್, 6 ತಿಂಗಳ ಹಿಂದೆ ನಾವೆಲ್ಲ ಇವರ ಮನೆಗೆ ಊಟಕ್ಕೆ ಹೋಗಿದ್ದಾಗ ನೋಡಿದ್ದೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಡಾಕ್ಟರ್ ಪ್ರಶಾಂತ್ಗೆ ಹೆಂಡತಿ ಇರೋದು ನಿಜ ಅಂತ ಬೋಸ್ಗೆ ಕನ್ಫರ್ಮ್ ಆಗುತ್ತೆ. ಮತ್ತೊಂದು ಕಡೆ ಕಾನ್ಸ್ಟೇಬಲ್ ಗಳು ಆ ದಿನ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ದ ಆ ವ್ಯಕ್ತಿಯನ್ನ ಪತ್ತೆ ಮಾಡಿ ಕರೆದುಕೊಂಡು ಬಂದಿರ್ತಾರೆ. ಅವನನ್ನ ವಿಚಾರಿಸಿದಾಗ ಆತ ಹೇಳೋದೇನೆಂದ್ರೆ, ಸರ್, ಕೆಲವು ದಿನಗಳ ಹಿಂದೆ ಒಂದು ದೇವಸ್ಥಾನದಲ್ಲಿ ಡಾಕ್ಟರ್ ಪ್ರಶಾಂತ್ ಹಾಗೂ ಅವನ ಹೆಂಡತಿಯನ್ನ ನೋಡಿದ್ದೆ. 2 ದಿನಗಳ ಹಿಂದೆ ಅವರ ಮನೆಯ ಮುಂದೆ ನಾನು ಜಾಗಿಂಗ್ ಅಂತ ಹೋಗ್ತಿದ್ದಾಗ ಅವರ ಮನೆಯಿಂದ ಅವರ ಹೆಂಡತಿ ಜೋರಾಗಿ ಕಿರುಚಾಡ್ತಿರುವ ರೀತಿ ಶಬ್ದ ಬಂತು. ಅದಕ್ಕೆ ನಾನು ತಕ್ಷಣ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ ಅಂತ ಹೇಳ್ತಾನೆ. ಮುಂದುವರೆದು, ಸರ್, ಡಾಕ್ಟರ್ ಪ್ರಶಾಂತ್ ಒಳ್ಳೆ ವ್ಯಕ್ತಿ ಅಂತ ಅನ್ಸೋದಿಲ್ಲ, ಯಾಕಂದ್ರೆ ಅವನನ್ನ ಒಂದು ಸಾರಿ ರೆಡ್ ಲೈಟ್ ಏರಿಯಾದಲ್ಲಿ ನೋಡಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಬೋಸ್ ಕೇಳ್ತಾನೆ, ಆತ ಒಳ್ಳೆಯವನ ಕೆಟ್ಟವನ ಅಂತ ನಂತರ ವಿಚಾರಿಸೋಣ, ಆದ್ರೆ ನೀನ್ ಯಾಕೆ ರೆಡ್ ಲೈಟ್ ಏರಿಯಾಗೆ ಹೋಗಿದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಆತ ಸ್ವಲ್ಪ ಹೆಸಿಟೇಟ್ ಆಗ್ತಾ, ಸರ್, ನಾನು ಯಾರ ಜೊತೆ ಕೂಡ ಇಂಟಿಮೇಟ್ ಆಗೋದಕ್ಕೆ ಹೋಗಿರ್ಲಿಲ್ಲ, ಅಲ್ಲಿ ಡ್ರಗ್ಸ್ ಅನ್ನ ಸೇಲ್ ಮಾಡ್ತಾರೆ ಅಂತ ಗೊತ್ತಾಯ್ತು, ಅದನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗಿದ್ದೆ ಅಷ್ಟೇ. ಈತ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಿದ್ದ ಅಂತ ಗೊತ್ತಾಗ್ತಿದ್ದ ಹಾಗೆ ಬೋಸ್ಗೆ ಪಿತ್ತ ನೆತ್ತಿಗೇರುತ್ತೆ. ಇನ್ನೊಂದು ಸಾರಿ ನೀನು ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡಿದ್ಯಾ ಅಂತ ಗೊತ್ತಾದ್ರೆ ಒದ್ದು ಒಳಗಡೆ ಆಗ್ತೀನಿ ಅಂತ ವಾರ್ನ್ ಮಾಡಿ ಕಳಿಸ್ತಾನೆ. ಈಗ ಆ ಡಾಕ್ಟರ್ಗೆ ಹೆಂಡತಿ ಇರೋದು ನಿಜಾನೇ, ಆದ್ರೆ ಆಕೆಯನ್ನ ರೀಸೆಂಟ್ ಆಗಿ ಯಾರು ಕೂಡ ನೋಡೇ ಇಲ್ಲ. ಆಕೆಗೆ ಏನಾಯ್ತು, ಆಕೆ ಎಲ್ಲೋದ್ಲು ಅಂತ ಬೋಸ್ ಹಾಗೂ ಬೇರೆ ಪೊಲೀಸರಿಗೆ ತುಂಬಾನೇ ತಲೆ ಕೆಡುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಆ ಡಾಕ್ಟರ್ ಪ್ರಶಾಂತ್ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಿದಾಗ ಡಾಕ್ಟರ್ ಪ್ರಶಾಂತ್ ಹಿಂದಿನ ದಿನ ರಾತ್ರಿ ಏನೋ ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡ್ಕೊಂಡು ಸಾಯೋದಕ್ಕೆ ಪ್ರಯತ್ನ ಪಟ್ಟಿರುತ್ತಾನೆ. ಆದ್ರೆ ಡೋಸೇಜ್ ಕಡಿಮೆ ಆಗಿ ಆತ ಸತ್ತಿರೋದಿಲ್ಲ. ಬೆಳಿಗ್ಗೆ ಪೇಪರ್ ಹಾಕುವ ಹುಡುಗ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಈತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಗೊತ್ತಾಗಿ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾನೆ. ತಕ್ಷಣ ಬೋಸ್ ಒಳಗಡೆ ಹೋಗಿ ಪ್ರಶಾಂತ್ ನನ್ನ ಎನ್ಕ್ವೈರಿ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆತ ಮಾತನಾಡುವ ಸ್ಥಿತಿಯಲ್ಲೇ ಇರೋದಿಲ್ಲ. ಎಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ಸಾಯಂಕಾಲ ಪ್ರಶಾಂತ್ ಡಿಸ್ಚಾರ್ಜ್ ಆಗಿ ತಾನೇ ಮನೆಗೆ ಹೋಗ್ತಾನೆ. ನಂತರ ಬಾಸ್ಗೆ ಕಾಲ್ ಮಾಡಿ ತಕ್ಷಣವೇ ಮನೆಗೆ ಬನ್ನಿ ಅಂತ ಕರೀತಾನೆ. ಇಷ್ಟು ದಿನ ಏನು ಹೇಳದೆ ಸುಮ್ಮನೆ ಇದ್ದ ಡಾಕ್ಟರ್ ಪ್ರಶಾಂತ್ ನಿಜವಾಗಿಯೂ ನಡೆದದ್ದೇನು ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, 8 ತಿಂಗಳ ಹಿಂದೆ ತಾನೇ ಡಾಕ್ಟರ್ ಪ್ರಶಾಂತ್ಗೆ ಕೋಲ್ಕತ್ತಾದಿಂದ ಈ ಊರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಪ್ರಶಾಂತ್ ತನ್ನ ಹೆಂಡತಿ ಮೀರಾಳನ್ನ ಕರೆದುಕೊಂಡು ಆ ಊರಿಗೆ ಶಿಫ್ಟ್ ಆಗಿರ್ತಾನೆ. ಆದ್ರೆ ಇಷ್ಟು ದಿನ ಸಿಟಿಯಲ್ಲಿ ವಾಸ ಮಾಡ್ತಿದ್ದ ಮೀರಾಗೆ ತನ್ನ ಗಂಡ ಕೆಲಸಕ್ಕೆ ಅಂತ
ಹೋದ ನಂತರ ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ತುಂಬಾನೇ ಬೋರ್ ಆಗ್ತಿರುತ್ತೆ. ಈಗ ಇವರು ಟ್ರಾನ್ಸ್ಫರ್ ಆಗಿ ಬಂದಿದ್ದ ಆ ಊರು ನೇಪಾಳದ ಬಾರ್ಡರ್ ನಲ್ಲಿದ್ದ ಕಾರಣ ಅಲ್ಲಿನ ಜನಗಳು ಮಾತನಾಡ್ತಿದ್ದ ಭಾಷೆ ಕೂಡ ಮೀರಾಗೆ ಅರ್ಥವಾಗ್ತಿರೋದಿಲ್ಲ. ಹೀಗಿರುವಾಗ್ಲೇ ಒಂದು ದಿನ ಮೀರಾ ತರಕಾರಿ ತರೋದಕ್ಕೆ ಅಂತ ಹೊರಗಡೆ ಹೋದಾಗ ರೋಸ್ ಎಂಬ ಒಬ್ಬಳು ಹುಡುಗಿ ಈಕೆಗೆ ಪರಿಚಯ ಆಗ್ತಾಳೆ. ರೋಸ್ ಇಂಗ್ಲಿಷ್ ಹಾಗೂ ಹಿಂದಿಯನ್ನ ಮಾತನಾಡ್ತಿದ್ದ ಕಾರಣ ಮೀರಾ ಆಕೆ ಜೊತೆ ಫ್ರೆಂಡ್ ಆಗ್ತಾಳೆ. ಹೀಗೆ ದಿನಗಳು ಕಳೆದ ಹಾಗೆ ಇಬ್ಬರ ಮಧ್ಯ ಮತ್ತಷ್ಟು ಫ್ರೆಂಡ್ಶಿಪ್ ಜಾಸ್ತಿಯಾಗಿ ಮೀರಾ ಒಂದು ದಿನ ರೋಸ್ ಹಾಗೂ ಆಕೆ ಗಂಡನನ್ನ ಮನೆಗೆ ಊಟಕ್ಕೆ ಇನ್ವೈಟ್ ಮಾಡ್ತಾಳೆ. ಸ್ನೇಹಿತರೆ, ಆ ಹುಡುಗಿ ರೋಸ್ ನ ಗಂಡನ ಹೆಸರು ಜೀವನ್ ಅಂತ. ಹೀಗೆ ಎಲ್ಲರೂ ಮಾತನಾಡ್ತಾ ಊಟ ಮುಗಿಸಿ ಪ್ರಶಾಂತ್ ಕೈ ತೊಳೆಯೋದಕ್ಕೆ ಅಂತ ರೂಮ್ಗೆ ಹೋದಾಗ ಅವನ ಹಿಂದೆನೆ ರೋಸ್ ಬರ್ತಾಳೆ. ಮೊದಲಿಗೆ ಕ್ಯಾಶುವಲ್ ಆಗಿ ಮಾತನಾಡ್ತಿದ್ದ ರೋಸ್ ಅವನನ್ನ ಟಚ್ ಮಾಡ್ತಾ ಸೆಡ್ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದನ್ನ ನೋಡಿದ ಪ್ರಶಾಂತ್ಗೆ ತುಂಬಾನೇ ಶಾಕ್ ಆಗಿ ತಕ್ಷಣವೇ ಆಕೆಯನ್ನ ಇಗ್ನೋರ್ ಮಾಡಿ ಹೊರಗಡೆ ಬರುತ್ತಾನೆ. ಅವರಿಬ್ಬರು ಅಲ್ಲಿಂದ ಹೋದ ನಂತರ ತನ್ನ ಹೆಂಡತಿಗೆ ಈ ವಿಷಯವನ್ನ ಹೇಳ್ಬೇಕು ಅಂತ ಟ್ರೈ ಮಾಡ್ತಾನೆ. ಆದ್ರೆ ಏನೋ ಥಿಂಕ್ ಮಾಡಿ ಸುಮ್ಮನಾಗ್ತಾನೆ. ಇದಾಗಿ ಕೆಲವು ದಿನಗಳ ನಂತರ ಮೀರಾ ಕೋಲ್ಕತ್ತಾದಲ್ಲಿರುವ ತನ್ನ ತಾಯಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿರ್ತಾಳೆ. ಮೀರಾ ಕೋಲ್ಕತ್ತಾಗೆ ಹೋಗಿದ್ದಾಳೆ ಅಂತ ಗೊತ್ತಿದ್ದ ರೋಸ್ ಪ್ರಶಾಂತ್ಗೆ ಊಟ ಕೊಡುವ ನೆಪ ಮಾಡಿ ಆ ದಿನ ರಾತ್ರಿ ಮನೆಗೆ ಬರ್ತಾಳೆ. ಈಗ ಮತ್ತೆ ಮೊದಲಿಗೆ ಕ್ಯಾಶುವಲ್ ಆಗಿ ಮಾತನಾಡ್ತಿದ್ದ ಆ ರೋಸ್ ಪ್ರಶಾಂತ್ ನನ್ನ ಟಚ್ ಮಾಡಿ ಸೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಮೊದಲೇ ಕುಡಿದು ನಶೆಯಲ್ಲಿದ್ದ ಪ್ರಶಾಂತ್ ಈ ಬಾರಿ ಟ್ರ್ಯಾಪ್ ಆಗಿ ಆಕೆ ಜೊತೆ ಕಿಸ್ ಮಾಡ್ತಾ ಇಂಟಿಮೇಟ್ ಕೂಡ ಆಗಿ ಬಿಡ್ತಾನೆ. ಟ್ವಿಸ್ಟ್ ಏನಂದ್ರೆ ಇವರಿಬ್ಬರು ಇಂಟಿಮೇಟ್ ಆಗ್ತಿರೋದನ್ನ ಆ ರೋಸ್ ನ ಗಂಡ ಜೀವನ್ ಸೀಕ್ರೆಟ್ ಆಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ತಿರೋದನ್ನ ನೋಡ್ತೀವಿ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಹಿಂದಿನ ದಿನ ಊರಿಗೆ ಹೋಗಿದ್ದ ಇವನ ಹೆಂಡತಿ ಏನೋ ಪ್ರಾಬ್ಲಮ್ ಆಗಿ ವಾಪಸ್ ಬಂದಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಇಬ್ಬರು ಊಟ ಮುಗಿಸಿ ಇನ್ನೇನೋ ಮಲಗಬೇಕು ಅಂತ ಹೋಗ್ತಿರುವಾಗ ಯಾರೋ ಪದೇ ಪದೇ ಬಾಗಿಲನ್ನ ಬಡಿತಾರೆ. ಇಷ್ಟೊತ್ತಲ್ಲಿ ಯಾರಿರ್ಬೋದು ಅಂತ ಸ್ವಲ್ಪ ಗಾಬರಿಗೊಂಡ ಪ್ರಶಾಂತ್ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ರೋಸ್ ನ ಗಂಡ ಜೀವನ್ ಅಲ್ಲಿಗೆ ಬಂದಿರ್ತಾನೆ. ಸ್ನೇಹಿತರೆ, ಟ್ವಿಸ್ಟ್ ಏನಂದ್ರೆ ಪ್ರಶಾಂತ್ ರೋಸ್ ನ ಜೊತೆ ಇಂಟಿಮೇಟ್ ಆಗಿದ್ದನ್ನ ಜೀವನ್ ರೆಕಾರ್ಡ್ ಮಾಡಿದ್ದ ಅಲ್ವಾ. ಆ ವಿಡಿಯೋವನ್ನ ಪ್ರಶಾಂತ್ಗೆ ತೋರಿಸಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹೆಂಡತಿ ರೋಸ್ ಜೊತೆ ಇಂಟಿಮೇಟ್ ಆಗ್ತೀಯಾ? ನೀನು ಹೇಗೆ ನನ್ನ ಹೆಂಡತಿಯ ಜೊತೆ ಇಂಟಿಮೇಟ್ ಆದೋ ನಾನು ಕೂಡ ನಿನ್ನ ಹೆಂಡತಿ ಮೀರಾ ಜೊತೆ ಇಂಟಿಮೇಟ್ ಆಗ್ತೀನಿ, ಅದಕ್ಕೆ ಅರೇಂಜ್ ಮಾಡು. ಅಷ್ಟಕ್ಕೆ ಸುಮ್ಮನಾಗದೆ ಮೀರಾಳನ್ನ ಹೊರಗಡೆ ಕರೆದು ಪ್ರಶಾಂತ್ ತನ್ನ ಹೆಂಡತಿ ಜೊತೆ ಇಂಟಿಮೇಟ್ ಆಗಿದ್ದ ವಿಡಿಯೋವನ್ನ ತೋರಿಸಿ ಬಿಡುತ್ತಾನೆ. ಅದನ್ನ ನೋಡಿದ ಮೀರಾ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ತನ್ನ ಗಂಡನೇ ತನಗೆ ಮೋಸ ಮಾಡಿಬಿಟ್ಟ ಅಂತ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಪ್ರಶಾಂತ್ ಅಳುತ್ತಾ ಸಾರಿ ಕೇಳ್ತಾ, ಸಾರಿ ಮೀರಾ, ಕುಡಿದ ಮತ್ತಿನಲ್ಲಿ ಇದೆಲ್ಲ ನಡೆದೋಯ್ತು, ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡು ಅಂತ ಬೇಡಿಕೊಳ್ತಾನೆ. ಸ್ವಲ್ಪ ಸಮಯದ ನಂತರ ಸಮಾಧಾನ ಆದ ಮೀರಾ ಈ ವಿಡಿಯೋ ಹೊರಗಡೆ ಬಂದ್ರೆ ನಮ್ಮಿಬ್ಬರ ಮಾನ ಮರ್ಯಾದೆ ಹಾಳಾಗಿ ಹೋಗುತ್ತೆ. ಜೀವನ್ ಜೊತೆ ಮಾತನಾಡಿ ನಾನು ಆ ವಿಡಿಯೋನ ಡಿಲೀಟ್ ಮಾಡುವಂತ ರಿಕ್ವೆಸ್ಟ್ ಮಾಡ್ತೀನಿ, ನನ್ನನ್ನ ತಕ್ಷಣ ಅವರ ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ತಾಳೆ. ಜೀವನ್ನ ಮನೆ ಬಳಿ ಹೋಗಿ ನೀವು ಕಾರಲ್ಲೇ ವೇಟ್ ಮಾಡಿ, ನಾನೊಬ್ಬಳೆ ಹೋಗಿ ಮಾತನಾಡಿಕೊಂಡು ಬರ್ತೀನಿ ಅಂತ ಹೋಗ್ತಾಳೆ. ನಂತರ ಜೀವನನ್ನ ಮೀಟ್ ಮಾಡಿ, ಜೀವನ್ ನೀನು ಎಷ್ಟೇ ದುಡ್ಡು ಕೇಳಿದ್ರೋ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ, ನನ್ನ ಗಂಡನ ಕಡೆಯಿಂದ ತಪ್ಪಾಗಿದೆ, ದಯವಿಟ್ಟು ಅವನನ್ನ ಕ್ಷಮಿಸಿ ಆ ವಿಡಿಯೋವನ್ನ ಡಿಲೀಟ್ ಮಾಡು ಅಂತ ಬೇಡಿಕೊಳ್ತಾಳೆ. ಆದ್ರೆ ಆತ ನೋಡಿದ್ರೆ ವಿಚಿತ್ರವಾಗಿ ನಗುತ್ತಾ, ನಿನ್ನ ಗಂಡ ನನ್ನ ಹೆಂಡತಿ ಜೊತೆ ಹೇಗೆ ಇಂಟಿಮೇಟ್ ಆದ್ನೋ ನಾನು ಕೂಡ ಅದೇ ರೀತಿ ನಿನ್ನ ಜೊತೆ ಇಂಟಿಮೇಟ್ ಆಗ್ಬೇಕು, ದುಡ್ಡಿನ ಆಸೆ ತೋರಿಸಿ ನನಗೆ ಮೋಸ ಮಾಡೋದಕ್ಕೆ ನೋಡ್ತಿದ್ಯಾ ಅಂತ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಅವನ ಜೊತೆ ಮಾತನಾಡ್ತೀನಿ ಅಂತ ಮನೆಗೆ ಹೋದ ತನ್ನ ಹೆಂಡತಿ ವಾಪಸ್ ಬರದೇ ಇದ್ದಾಗ ಪ್ರಶಾಂತ್ಗೆ ಅನುಮಾನ ಬಂದು ತಕ್ಷಣ ಜೀವನ್ನ ಮನೆಗೆ ಬರ್ತಾನೆ. ಒಳಗಡೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಆ ಜೀವನ್ ಕೆಳಗಡೆ ಸತ್ತು ಬಿದ್ದಿರ್ತಾನೆ ಹಾಗೂ ಇವನ ಹೆಂಡತಿ ಮೀರಾ ಅಲ್ಲೇ ಕಾಣಿಸ್ತಿರೋದಿಲ್ಲ. ಜೀವನ್ನ ಡೆಡ್ ಬಾಡಿ ನೋಡಿ ಒಂದೇ ಸರಿ ಶಾಕ್ ಆದ ಪ್ರಶಾಂತ್, ಖಂಡಿತ ನನ್ನ ಹೆಂಡತಿನೇ ಇವನನ್ನ ಕೊಲೆ ಮಾಡಿದ್ದಾಳೆ, ಕೊಲೆ ಮಾಡಿ ಭಯದಲ್ಲಿ ಇಲ್ಲಿಂದ ಓಡಿ ಹೋಗಿರ್ಬೇಕು ಅಂತ ಸುತ್ತಮುತ್ತ ಮೀರಾ ಮೀರಾ ಅಂತ ಕಿರುಚುತ್ತಾ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಮೊದಲಿಗೆ ಈ ಜೀವನ್ನ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಬೇಕು, ಇಲ್ಲ ಅಂದ್ರೆ ನನ್ನ ಹೆಂಡತಿ ಅರೆಸ್ಟ್ ಆಗೋದು ಪಕ್ಕ ಅಂತ ಅವನ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಯಾರು ಇಲ್ಲದ ಜಾಗಕ್ಕೆ ಬರ್ತಾನೆ. ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ಗುಂಡಿಯನ್ನ ತೋಡಿ ಡೆಡ್ ಬಾಡಿಯನ್ನ ಹೂತು ಹಾಕ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ಗೆ ಬರುತ್ತೆ. ಸ್ನೇಹಿತರೆ, ಆವತ್ತು ಜೀವನನ್ನ ಕೊಲೆ ಮಾಡಿ ಕಾಣೆಯಾದ ಇವನ ಹೆಂಡತಿ ಮೀರಾ ಇದುವರೆಗೂ ವಾಪಸ್ ಬಂದೇ ಇರೋದಿಲ್ಲ ಹಾಗೂ ಆಕೆ ಬದುಕಿದ್ದಾಳ ಅಥವಾ ಸತ್ತಿದ್ದಾಳ, ಆಕೆಗೆ ಏನಾಯ್ತು ಅಂತಾನೆ ಇವನಿಗೆ ಗೊತ್ತಾಗ್ತಿರೋದಿಲ್ಲ. ಈಗ ಪ್ರೆಸೆಂಟ್ ನಲ್ಲಿ ಇವನ ಮಾತುಗಳನ್ನ ಕೇಳಿ ಶಾಕ್ ಆದ ಬೋಸ್, ಏನೋ ನಿಮ್ಮ ಹೆಂಡತಿ 6 ತಿಂಗಳಿಂದ ಕಾಣಿಸ್ತಿಲ್ವಾ, ಹಾಗಾದ್ರೆ ಇಷ್ಟು ದಿನ ನಿಮ್ಮ ಮನೆಯಿಂದ ಯಾರೋ ಮಹಿಳೆ ಕಿರ್ಚಾಡ್ತಿರುವ ರೀತಿ ಶಬ್ದ ಬರುತ್ತೆ ಅಂತ ಸುತ್ತಮುತ್ತಲಿನ ಜನಗಳು ಹೇಳ್ತಿದ್ದಾರಲ್ವಾ, ಆ ಧ್ವನಿ ಯಾರದ್ದು ಅಂತ ವಿಚಾರಿಸ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಸುತ್ತಮುತ್ತಲಿನ ಜನ
ಕ್ಷಣಗಳಿಗೆ ಕೇಳಿಸುತ್ತಿದ್ದ ಆ ಮಹಿಳೆಯ ಧ್ವನಿ ಬೇರೆ ಯಾರೋದು ಅಲ್ಲ, ಅದು ಜೀವನ್ನ ಹೆಂಡತಿ ರೋಸ್ನ ಧ್ವನಿ. ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಆ ದಿನ ರೋಸ್ ಹಾಗೂ ಪ್ರಶಾಂತ್ ಇಂಟಿಮೇಟ್ ಆಗಿದ್ದ ವಿಡಿಯೋವನ್ನ ತನ್ನ ಗಂಡ ರೆಕಾರ್ಡ್ ಮಾಡಿಕೊಂಡಿದ್ದ ಅಂತ ರೋಸ್ಗೆ ಗೊತ್ತಾಗಿರುತ್ತೆ. ಒಂದು ವೇಳೆ ತನ್ನ ಗಂಡ ಪ್ರಶಾಂತ್ಗೆ ಬ್ಲಾಕ್ ಮೇಲ್ ಮಾಡಿ ಪ್ರಶಾಂತೆ ತನ್ನ ಗಂಡನಿಗೆ ಏನಾದ್ರೂ ಮಾಡಿರ್ಬೋದು ಅಂತ ರೋಸ್ಗೆ ಅನುಮಾನ ಬಂದು ಮನೆಗೆ ಬಂದು ಜಗಳ ಮಾಡಿರ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ತನ್ನ ಗಂಡ ಸತ್ತು ಹೋದ ಅನ್ನುವ ವಿಷಯನೇ ರೋಸ್ಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಆ ದಿನ ಪ್ರಶಾಂತ್ ಹಾಗೂ ಮೀರಾ ಇವರ ಮನೆಗೆ ಹೋದಾಗ ರೋಸ್ ಏನೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿರ್ತಾಳೆ. ಈಗ ಪ್ರಶಾಂತ್ ಆಕೆಗೆ ಸಮಾಧಾನ ಮಾಡ್ತಾ, ನಿನ್ನ ಗಂಡನಿಗೆ ಏನಾಯ್ತೋ ನಿಜವಾಗಿಯೂ ಗೊತ್ತಿಲ್ಲ, ನಾನು ಅವನಿಗೆ ಏನು ಕೂಡ ಮಾಡಿಲ್ಲ ಅಂತ ಮ್ಯಾನೇಜ್ ಮಾಡ್ತಾನೆ. ಆದ್ರೆ ರೋಸ್ಗೆ ಅನುಮಾನ ಬಂದು ಮತ್ತೆ ಮನೆಗೆ ಬಂದು ಚೆಕ್ ಮಾಡಿದಾಗ ಇವನ ಹೆಂಡತಿ ಮೀರಾ ಕೂಡ ಕಾಣಿಸ್ತಿಲ್ಲ ಅಂತ ಗೊತ್ತಾಗಿರುತ್ತೆ. ಖಂಡಿತ ಪ್ರಶಾಂತ್ ಏನೋ ಮಾಡಿದ್ದಾನೆ ಅಂತ ಮತ್ತಷ್ಟು ಅನುಮಾನ ಬಂದು ಜೋರಾಗಿ ಗಲಾಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ನೇಹಿತರೆ, ಈ ರೀತಿ ರೋಸ್ ಆಗಾಗ ಮನೆಗೆ ಬಂದು ಗಲಾಟೆ ಮಾಡ್ತಿರುವ ಶಬ್ದಗಳನ್ನ ಕೇಳಿಸಿಕೊಳ್ತಿದ್ದ ಅಕ್ಕಪಕ್ಕದ ಜನಗಳು ಪ್ರಶಾಂತ್ ಹಾಗೂ ಮೀರಾನೆ ಜಗಳ ಮಾಡ್ತಿದ್ದಾರೆ ಅಂತ ಅಂದುಕೊಳ್ತಿರ್ತಾರೆ. ಈಗ ಜೀವನ್ ಸತ್ತೋದ ಅಂತ ರೋಸ್ಗೆ ಇನ್ಫಾರ್ಮ್ ಮಾಡಿದ್ರೆ ತಕ್ಷಣ ಆಕೆ ಪೊಲೀಸರಿಗೆ ಹೋಗಿ ಇನ್ಫಾರ್ಮ್ ಮಾಡ್ತಾಳೆ. ಅದರ ಬದಲಿಗೆ ಆಕೆಗೆ ಆಗಾಗ ದುಡ್ಡು ಕೊಟ್ಟು ಸುಮ್ಮನಾಗಿಸ್ಬೇಕು ಅಂತ ಪ್ರಶಾಂತ್ ಆಕೆ ಕೇಳಿದಷ್ಟು ದುಡ್ಡನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ದಿನ ಕೂಡ ರೋಸ್ ಅದೇ ರೀತಿ ಮನೆಗೆ ಬಂದು ದುಡ್ಡಿಗಾಗಿ ಗಲಾಟೆ ಮಾಡ್ತಿರುವಾಗ ಬೋಸ್ಗೆ ಇನ್ಫಾರ್ಮೇಶನ್ ಬಂದು ಎನ್ಕ್ವೈರಿ ಮಾಡೋದಕ್ಕೆ ಅಂತ ಮನೆಗೆ ಬಂದಿರ್ತಾನೆ. ಈಗ ಬೋಸ್ ಬಂದು ಎನ್ಕ್ವೈರಿ ಮಾಡಿದ ಕಾರಣ ಪೊಲೀಸರಿಗೆ ತನ್ನ ಮೇಲೆ ಅನುಮಾನ ಬರಬಾರ್ದು ಅಂತ ಮರುದಿನವೇ ತನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಯಾಕಂದ್ರೆ ಬೋಸ್ ಮನೆಗೆ ಬಂದು ವಿಚಾರಿಸಿದಾಗ ತನ್ನ ಹೆಂಡತಿಗೆ ಹುಷಾರಿಲ್ಲದ ಕಾರಣ ಆಕೆಗೆ ಇಂಜೆಕ್ಷನ್ ಹಾಕ್ತಿದೆ ಅಂತ ಹೇಳಿರ್ತಾನೆ. ಈಗ ಬೋಸ್ಗೆ ಪ್ರಶಾಂತ್ ಹೇಳಿದ್ದೆಲ್ಲ ಕೇಳಿ ತುಂಬಾನೇ ಶಾಕ್ ಆಗುತ್ತೆ. ಮೊದಲಿಗೆ ಜೀವನ್ನ ಡೆಡ್ ಬಾಡಿಯನ್ನ ಹೂತು ಹಾಕಿದ್ದ ಅಲ್ವಾ, ಆ ಜಾಗಕ್ಕೆ ಹೋಗಿ ಚೆಕ್ ಮಾಡಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬಹುದು ಅಂತ ಅವನನ್ನ ಕರೆದುಕೊಂಡು ಹೋಗ್ತಾನೆ. ಅದೇ ಸಮಯಕ್ಕೆ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿ, ಸರ್ ಆ ದಿನ ಪ್ರಶಾಂತ್ ನ ಮನೆಯಿಂದ ಯಾರೋ ಕಿರುಚಾಡ್ತಿರುವ ಶಬ್ದ ಬರ್ತಿದೆ ಅಂತ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ದ ಅಲ್ವಾ, ಅವನನ್ನ ಫಾಲೋ ಮಾಡ್ತಿದ್ವಿ, ಆತ ತನ್ನ ಮನೆಯ ಬಳಿ ಏನನ್ನೋ ಸುಟ್ಟು ಹಾಕ್ತಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಬೋಸ್ ಹೇಳ್ತಾನೆ, ಸರಿ ನೀವೊಂದು ಕೆಲಸ ಮಾಡಿ, ತಕ್ಷಣವೇ ಅವನ ಮನೆಯ ಬಳಿಗೆ ಹೋಗಿ ನಾನು ನಂತರ ಬಂದು ಅದೇನು ಅಂತ ಚೆಕ್ ಮಾಡ್ತೀನಿ ಅಂತ ಹೇಳಿ ಪ್ರಶಾಂತ್ ಹೇಳಿದ ಜಾಗವನ್ನ ಅಗೆದು ನೋಡ್ತಾನೆ. ಶಾಕಿಂಗ್ಲಿ ಅಲ್ಲಿ ಜೀವನ್ನ ಡೆಡ್ ಬಾಡಿ ಇರೋದೇ ಇಲ್ಲ. ಒಂದೇ ಸರಿ ಶಾಕ್ ಆದ ಪ್ರಶಾಂತ್, ಸರ್ ನಾನೇ ಇದೇ ಜಾಗದಲ್ಲಿ ಜೀವನ್ನ ಡೆಡ್ ಬಾಡಿಯನ್ನ ಹೂತು ಹಾಕಿದ್ದೆ. ಈಗ ಬೋಸ್ಗೆ ಅನುಮಾನ ಬಂದು, ಸರಿ ನೀನು ಕೊಲೆ ಮಾಡಿದ್ದ ಆ ಜೀವನ್ ನೋಡೋದಕ್ಕೆ ಹೇಗಿದ್ದ ಅಂತ ವಿಚಾರಿಸ್ತಾನೆ. ಜೀವನ್ನ ಮುಖಚಹರೆಯನ್ನ ಹೇಳಿದ ಪ್ರಶಾಂತ್ ಅವನ ಕತ್ತಿನಲ್ಲಿ ಒಂದು ಟ್ಯಾಟೂ ಇತ್ತು ಅಂತ ಹೇಳ್ತಾನೆ. ಆತ ಆ ಜೀವನ್ಗೆ ಕತ್ತಿನಲ್ಲಿ ಟ್ಯಾಟೂ ಇದೆ ಅಂತ ಹೇಳ್ತಿದ್ದ ಹಾಗೇನೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ದ ಆ ವ್ಯಕ್ತಿಯನ್ನ ಸ್ಟೇಷನ್ಗೆ ಕರೆದು ಎನ್ಕ್ವೈರಿ ಮಾಡ್ತಿದ್ದಾಗ ಅವನ ಕತ್ತಿನಲ್ಲಿ ಟ್ಯಾಟೂ ಇರೋದನ್ನ ಬೋಸ್ ಅಬ್ಸರ್ವ್ ಮಾಡಿರ್ತಾನೆ. ಹಾಗಾದ್ರೆ ಪ್ರಶಾಂತ್ ಹೂತು ಹಾಕಿದ್ದೀನಿ ಅಂತ ಹೇಳ್ತಿರುವ ಆ ಜೀವನ್ ಬದುಕೇ ಇದ್ದಾನೆ, ಅವನೇ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿರೋದು ಅಂತ ಬೋಸ್ಗೆ ಕನ್ಫರ್ಮ್ ಆಗುತ್ತೆ. ಈಗ ಬದುಕಿರುವ ಆ ಜೀವನ್ ತನ್ನ ಮನೆಯ ಬಳಿ ಏನನ್ನೋ ಸುಟ್ಟು ಹಾಕ್ತಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿತ್ತಲ್ವಾ, ತಕ್ಷಣವೇ ಪ್ರಶಾಂತ್ ನನ್ನ ಕರೆದುಕೊಂಡು ಜೀವನ್ನ ಮನೆಯ ಬಳಿ ಬರ್ತಾನೆ. ಹೀಗೆ ಇಬ್ಬರು ಹುಡುಕ್ತಾ ಪ್ರಶಾಂತ್ ಒಂದು ರೂಮ್ ನ ಒಳಗಡೆ ಬಂದಾಗ ಸಾಕಷ್ಟು ದುಡ್ಡು ತುಂಬಿರುವ ಒಂದು ದೊಡ್ಡ ಬ್ಯಾಗ್ ಇರುತ್ತೆ. ಸ್ನೇಹಿತರೆ, ಆ ದುಡ್ಡನ್ನ ನೋಡ್ತಿದ್ದ ಹಾಗೇನೆ ಪ್ರಶಾಂತ್ಗೆ ಕನ್ಫರ್ಮ್ ಆಗುತ್ತೆ ಅದು ತಾನು ರೋಸ್ಗೆ ಕೊಡ್ತಿದ್ದ ದುಡ್ಡೇ ಅಂತ. ಅಷ್ಟರಲ್ಲೇ ಅಲ್ಲೇ ಬಚ್ಚಿಟ್ಟುಕೊಂಡಿದ್ದ ಆ ಜೀವನ್ ನಗುತ್ತಾ ಹೊರಗಡೆ ಬರ್ತಾನೆ. ಇಷ್ಟು ದಿನ ಆ ಜೀವನ್ ಸತ್ತು ಹೋದ ಅಂದುಕೊಂಡಿದ್ದ ಪ್ರಶಾಂತ್ ಅವನನ್ನ ನೋಡ್ತಿದ್ದ ಹಾಗೇನೆ ತುಂಬಾನೇ ಶಾಕ್ ಆಗ್ತಾನೆ. ಅವನನ್ನ ನೋಡ್ತಿದ್ದ ಹಾಗೇನೆ ತುಂಬಾನೇ ಕೋಪಗೊಂಡ ಪ್ರಶಾಂತ್ ನನ್ನ ಹೆಂಡತಿ ಮೀರಾ ಎಲ್ಲಿ ಅಂತ ಅವನ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲೇ ಆ ಜೀವನ್ ತನ್ನ ಬಳಿ ಇದ್ದ ಗನ್ ನಿಂದ ಇನ್ನೇನೋ ಶೂಟ್ ಮಾಡಿ ಬಿಡ್ತಾನೆ. ಅನ್ನೋಷ್ಟರಲ್ಲೇ ಅಲ್ಲಿಗೆ ಬಂದ ಬೋಸ್ ಆ ಜೀವನ್ಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಈಗ ನನ್ನ ಹೆಂಡತಿ ಮೀರಾಳನ್ನ ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಟಿರ್ಬೋದು ಅಂತ ಮನೆಯ ಸುತ್ತಮುತ್ತ ಹುಡುಕ್ತಿದ್ದಾಗ ಒಂದು ಸುಟ್ಟು ಹೋಗಿರುವ ಡೆಡ್ ಬಾಡಿ ಸಿಗುತ್ತೆ. ಅದನ್ನ ನೋಡ್ತಿದ್ದ ಹಾಗೇನೆ ಒಂದು ವೇಳೆ ಆತ ತನ್ನ ಹೆಂಡತಿ ಮೀರಾಳನ್ನೇ ಕೊಲೆ ಮಾಡಿ ಸುಟ್ಟು ಹಾಕಿಬಿಟ್ನ ಅಂತ ಪ್ರಶಾಂತ್ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಒಂದು ವೇಳೆ ಆ ರೋಸ್ ಹಾಗೂ ಜೀವನ್ ಇಬ್ಬರು ಸೇರಿ ಮೀರಾಳನ್ನ ಕೊಲೆ ಮಾಡಿ ದುಡ್ಡನ್ನ ತೆಗೆದುಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರು ಅಂತ ಬೋಸ್ಗೂ ಕೂಡ ಅನುಮಾನ ಶುರುವಾಗುತ್ತೆ. ಮೊದಲಿಗೆ ಆ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿಕೊಟ್ಟು ಆ ರೋಸ್ ಎಲ್ಲಿದ್ದಾಳೆ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿಗೆ ಕಟ್ ಆಗಿ ಚಿತ್ರದಲ್ಲಿ ಒಂದು ಅಲ್ಟಿಮೇಟ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ.
ಸ್ನೇಹಿತರೆ, ಆ ದಿನ ರಾತ್ರಿ ಮೀರಾ ತನ್ನ ಗಂಡ ಪ್ರಶಾಂತ್ನನ್ನ ಕರೆದುಕೊಂಡು ಜೀವನ ಜೊತೆ ಮಾತನಾಡಬೇಕು ಅಂತ ಅವನ ಮನೆಗೆ ಬಂದಿದ್ಲಲ್ವಾ. ಆಗ ಆ ಜೀವನ್ ಎಷ್ಟೇ ಹೇಳಿದ್ರು ಕೂಡ ಅರ್ಥ ಮಾಡಿಕೊಳ್ಳದೆ ಈಕೆ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅವನ ಮೇಲೆ ಅಟ್ಯಾಕ್ ಮಾಡಿ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿರ್ತಾಳೆ. ಆತ ಸತ್ತು ಹೋದ ಅಂತ ಹೆದರಿಕೊಂಡ ಮೀರಾ ತಕ್ಷಣ ಹೊರಗಡೆ ಬಂದು ಎಸ್ಕೇಪ್ ಆಗ್ತಿರುವಾಗ ಅವಳನ್ನ ಅಲ್ಲಿಗೆ ಬಂದ ರೋಸ್ ಹಿಡಿತಾಳೆ. ಮತ್ತೊಂದು ಕಡೆ ಪ್ರಶಾಂತ್ಗೆ ಅನುಮಾನ ಬಂದು ಜೀವನ್ನ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಆತ ಸತ್ತು ಹೋದ ಅಂತ ಅಂದುಕೊಂಡಿರ್ತಾನೆ. ಈ ಕಡೆ ಈ ಮೀರಾ ತನ್ನ ಗಂಡನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ರೋಸ್ ಅವಳನ್ನ ಒಂದು ಪಾಳು ಬಿದ್ದಿರುವ ಮನೆಗೆ ಎಳೆದುಕೊಂಡು ಬಂದು ಲಾಕ್ ಮಾಡ್ತಾಳೆ. ನಂತರ ಪ್ರಶಾಂತ್ ನನ್ನ ಫಾಲೋ ಮಾಡ್ತಾ ಹೋದಾಗ ತನ್ನ ಗಂಡನನ್ನ ಒಂದು ಜಾಗದಲ್ಲಿ ಹೂತು ಹಾಕ್ತಿರೋದನ್ನ ನೋಡ್ತಾಳೆ. ಸ್ವಲ್ಪ ಹೊತ್ತು ಅಲ್ಲೇ ವೇಟ್ ಮಾಡಿ ಪ್ರಶಾಂತ್ ಅಲ್ಲಿಂದ ಹೋಗ್ತಿದ್ದ ಹಾಗೆ ಮತ್ತೆ ಆ ಗುಣಿಯನ್ನ ಅಗಿತಾಳೆ. ಆಗ ತನ್ನ ಗಂಡ ಇನ್ನು ಕೂಡ ಬದುಕಿರೋದನ್ನ ನೋಡ್ತಿದ್ದ ಹಾಗೇನೆ ರೋಸ್ ತಕ್ಷಣ ಅವನನ್ನ ಕಾಪಾಡಿಕೊಂಡು ಬಂದಿರ್ತಾಳೆ. ಈಗ ತನ್ನನ್ನೇ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರಲ್ಲ ಅಂತ ಜೀವನ್ಗೆ ತುಂಬಾನೇ ಕೋಪ ಬರುತ್ತೆ. ಆ ಪ್ರಶಾಂತ್ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಒಂದು ಪ್ಲಾನ್ ಮಾಡ್ತಾನೆ. ಮೀರಾಳನ್ನ ಅದೇ ಮನೆಯಲ್ಲಿ ಕೂಡಿ ಹಾಕಿ ಒಂದು ರೀತಿ ಪ್ರಾಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ತನಗೆ ಪರಿಚಯವಿದ್ದ ಶ್ರೀಮಂತ ಜನಗಳ ಬಳಿ ದುಡ್ಡನ್ನ ಈಸ್ಕೊಂಡು ಆಕೆ ಜೊತೆ ಇಂಟಿಮೇಟ್ ಆಗೋದಕ್ಕೆ ಅರೇಂಜ್ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ತನ್ನ ಹೆಂಡತಿ ರೋಸ್ ನ ಮುಖಾಂತರ ಕೂಡ ಪ್ರಶಾಂತ್ಗೆ ಬ್ಲಾಕ್ ಮೇಲ್ ಮಾಡಿ ಸಾಕಷ್ಟು ಹಣವನ್ನ ವಸೂಲಿ ಮಾಡ್ತಾರೆ. ಹೀಗೆ ಗಂಡ ಹೆಂಡತಿ ಇಬ್ಬರು ಸೇರಿ ಸಾಕಷ್ಟು ಹಣವನ್ನ ವಸೂಲಿ ಮಾಡಿ ಈ ಊರನ್ನ ಬಿಟ್ಟು ಎಲ್ಲಾದ್ರೂ ಓಡಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಈ ಜೀವನ್ ಎಷ್ಟು ಕೆಟ್ಟ ವ್ಯಕ್ತಿ ಅಂದ್ರೆ ದುಡ್ಡಿನ ಆಸೆಗೆ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ತಾನೊಬ್ಬನೇ ಆ ದುಡ್ಡನ್ನ ತೆಗೆದುಕೊಂಡು ಎಲ್ಲಾದ್ರೂ ಎಸ್ಕೇಪ್ ಆಗ್ಬೇಕು ಅಂತ ಆಕೆಯನ್ನ ಕೂಡ ಸಾಯಿಸಿ ಬಿಡ್ತಾನೆ. ಸ್ನೇಹಿತರೆ, ಇದರರ್ಥ ಪೊಲೀಸರು ಈ ಜೀವನನ್ನ ಫಾಲೋ ಮಾಡ್ತಿದ್ದಾಗ ಏನನ್ನೋ ಸುಟ್ಟು ಹಾಕ್ತಿದ್ದಾನೆ ಅಂತ ಹೇಳಿದ್ರಲ್ವಾ. ಅಸಲಿಗೆ ಆತ ತನ್ನ ಹೆಂಡತಿ ರೋಸ್ ನ ಡೆಡ್ ಬಾಡಿಯನ್ನ ಸುಟ್ಟು ಹಾಕ್ತಿರೋದನ್ನೇ ಪೊಲೀಸರು ನೋಡಿರ್ತಾರೆ. ಅಂದ್ರೆ ಮೀರಾ ಇನ್ನು ಕೂಡ ಬದುಕಿ ಇರ್ತಾಳೆ. ಬದಲಿಗೆ ಜೀವನ್ನೇ ತನ್ನ ಹೆಂಡತಿ ರೋಸ್ಲನ್ನ ಕೊಲೆ ಮಾಡಿರ್ತಾನೆ. ಈಗ ಮೀರಾಗೆ ಟಾರ್ಚರ್ ಮಾಡಿ ಸಾಯಿಸ್ಬೇಕು ಅಂತ ಆಕೆಯನ್ನ ಅಲ್ಲೇ ಇದ್ದ ಒಂದು ಅಂಡರ್ ಗ್ರೌಂಡ್ ಸೆಲ್ ನ ಒಳಗಡೆ ಲಾಕ್ ಮಾಡ್ತಾನೆ. ನಂತರ ದುಡ್ಡು ತುಂಬಿದ್ದ ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಮನೆಗೆ ಬಂದಾಗ ಅಲ್ಲಿಗೆ ಬಂದ ಪ್ರಶಾಂತ್ ಅವನ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಕೊನೆಗೆ ಅಲ್ಲಿಗೆ ಬಂದ ಬೋಸ್ ಅವನಿಗೆ ಶೂಟ್ ಮಾಡಿ ಸಾಯಿಸಿರ್ತಾನೆ. ಈಗ ಬೋಸ್ ಹಾಗೂ ಬೇರೆ ಪೊಲೀಸರು ಇನ್ನೇನೋ ಅಲ್ಲಿಂದ ಹೊರಡಬೇಕು ಅನ್ನುವಾಗ ಅಂಡರ್ ಗ್ರೌಂಡ್ ಸೆಲ್ ನ ಒಳಗಡೆ ಲಾಕ್ ಆಗಿದ್ದ ಮೀರಾ ಕಾಪಾಡಿ ಕಾಪಾಡಿ ಅಂತ ಕೂಗ್ತಿರುವ ಶಬ್ದ ಕೇಳುತ್ತೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.